ಹಲೋ ಎವ್ರಿವನ್. ಕಲಾಂ ಬ್ಯಾಚ್ ಇದರ ಪೊಲಿಟಿಯ ಮೊದಲನೇ ಕ್ಲಾಸ್ ಇದು. ಈಗಾಗಲೇ ಹಿಸ್ಟ್ರಿ, ಇಕನಾಮಿ, ಜಿಯೋಗ್ರಫಿಯ ಸಿಲೆಬಸ್ ಅಪ್ರೋಚನ್ನು ಡಿಸ್ಕಸ್ ಮಾಡಿದ್ದೇವೆ ಓವರ್ ಆಲ್ ಆಗಿ. ಈಗ ಪೊಲಿಟಿ ಬಗ್ಗೆ ನೋಡ್ತಾ ಇದ್ದೇವೆ. ಬಹಳ ದೊಡ್ಡ ವಿಡಿಯೋ ಅಲ್ಲ ಇದು, ಜಸ್ಟ್ ನಿಮಗೆ ತೋರಿಸ್ತಾ ಇರೋ ಸಿಲೆಬಸ್ ಹೀಗಿದೆ ಅಂತ ಹೇಳ್ತಾ ಇರೋದು ಅಷ್ಟೇ. ಸಿಲೆಬಸ್ಸಿನ ಪ್ರಿಂಟೆಡ್ ಕಾಪಿ ಇಟ್ಕೊಳ್ಳಿ. ಯು ಪಿ ಎಸ್ ಸಿಯಲ್ಲಿ ರಾಜ್ಯಶಾಸ್ತ್ರ ಮತ್ತು ಆಡಳಿತ ಅಂತ ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದಾರೆ, ಪೊಲಿಟಿ ಗವರ್ನೆನ್ಸ್ ಅಂತ. ಈ ವರ್ಷ ಎಥಿಕ್ಸ್ ರಿಲೇಟೆಡ್ ಆಗಿ, ಎಥಿಕ್ಸ್ನಲ್ಲಿ ಕೇಸ್ ಸ್ಟಡಿ ಇರ್ತದಲ್ವ, ಅದೇ ರೀತಿ ಕ್ವಶನ್ನು ಪ್ರಿಲಿಮ್ಸಲ್ಲಿ ಕೇಳಿದರು. ಆ್ಯಕ್ಚುಲಿ ಇದು ಮೇನ್ಸ್ ಕ್ವಶನ್ನು, ಇದು ಪ್ರಿಲಿಮ್ಸಲ್ಲಿ ಕೇಳಬಾರ್ದಿತ್ತು ಅಂತ ತುಂಬ ಜನ ಆಮೇಲೆ ವಾದ ಎಲ್ಲ ಮಾಡಿದರು. ಆದರೆ ಆ್ಯಕ್ಚುಲಿ ಅದು ಗವರ್ನೆನ್ಸ್ ಕ್ವಶನ್ ಅಂತ ತುಂಬ ಜನ ಇಂಟರ್ಪ್ರೆಟ್ ಮಾಡಿದ್ದಾರೆ. ಸೊ ಆ ರೀತಿಯಾಗಿ ಯು ಪಿ ಎಸ್ ಸಿ ಪೊಲಿಟಿಯಲ್ಲಿ ಲಕ್ಷ್ಮೀಕಾಂತನೇ ಯಾವತ್ತೂ ನಂಬಿಕೊಂಡಿರೋದಿಲ್ಲ. ಲಕ್ಷ್ಮೀಕಾಂತಿಂದನೇ ಕ್ವಶನ್ ಬರುತ್ತೆ ಅಂತ ಅಲ್ಲ, ಸ್ವಲ್ಪ ಎಕ್ಸ್ಟ್ರಾ ಕಾನ್ಸೆಪ್ಚುಯಲ್ ಡೆಪ್ತ್ ಆಗಿ ಈಗ ಕೇಳ್ತಾ ಇದೆ. ಪೊಲಿಟಿ ಅಂತಂದರೆ ಎಲ್ರಿಗೂ ಈಸಿ, ಮತ್ತು ತುಂಬ ಜನರಿಗೆ ಹೇಳ್ತಾರೆ ಹಾಗೆ ಪೊಲಿಟಿ ಈಸಿ ಇರುತ್ತೆ ಮತ್ತು ಫೇವರೇಟ್ ಆಗಿರುತ್ತೆ ತುಂಬ ಜನರಿಗೆ. ಯಾಕಂತಂದರೆ ನಮಗೆ ಬಹಳ ಬೇಗ ಅದು ಅರ್ಥ ಆಗುತ್ತೆ ಒಂದು, ಮತ್ತು ಕೆಲವರಿಗೆ ಅದು ಇಷ್ಟ ಇರುತ್ತೆ. ಆ ರೀತಿಯಾಗಿ ಪೊಲಿಟಿ ಓದೋರು ಜಾಸ್ತಿ ಇದ್ದಾರೆ. ಅಂದರೆ ಪೊಲಿಟಿ ಇಷ್ಟ ಇರೋರು ಒಂದು ತಪ್ಪೇನು ಮಾಡ್ತಾರೆ, ಯಾವಾಗಲೂ ಪೊಲಿಟಿನೇ ಹಿಡ್ಕೊಂಡಿರ್ತಾರೆ. ಜಿಯೋಗ್ರಫಿ, ಇಕನಾಮಿ ಮತ್ತು ಉಳಿದ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳನ್ನ ನೋಡದೇ ಇದ್ದರೆ ಅದು ಲಾಸ್ ಆಗುತ್ತೆ. ಸೊ ಬೇರೆ ಸಬ್ಜೆಕ್ಟ್ ಜೊತೆ ನಾವು ಇದನ್ನು ಹ್ಯಾಂಡಲ್ ಮಾಡಬೇಕು. ಯು ಪಿ ಎಸ್ ಸಿಯಲ್ಲಿ 100 ಕ್ವಶನ್ ಇದೆ ಅಂತಂದರೆ ನೀವು ಪೊಲಿಟಿ ಎಕ್ಸ್ಪರ್ಟೇ ಆಗಿರಿದ್ರಿ ಅಥವಾ ಏನೇ ಆಗಿರಲಿ, ಪಿ ಎಚ್ ಡಿ ಮಾಡಿರಿ ಪೊಲಿಟಿಯಲ್ಲಿ, ಹೆಚ್ಚು ಅಂದರೆ 20 ಕ್ವಶನ್ ಅಲ್ವಾ, ಅಷ್ಟು ಮಾತ್ರ ಪೊಲಿಟಿಯಿಂದ ಬರುತ್ತೆ. 20ಕ್ಕೆ 20 ಸರಿ ಮಾಡಿದರೂ 40, ಉಳಿದಿರೋ ಸಬ್ಜೆಕ್ಟ್ ಕತೆ ಏನಾಗಬೇಕು ಅಲ್ವಾ. ಹಾಗಾಗಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಯಾವುದೇ ಸಬ್ಜೆಕ್ಟಲ್ಲಾದರೂ ಅರೌಂಡ್ 15 to 16 ಕ್ವಶನ್ ಬರುತ್ತೆ ಅಂತಂದರೆ 4ರಿಂದ 5 ಕ್ವಶನ್ ಬಹಳ ಟಫ್ ಇದ್ದೇ ಇರುತ್ತೆ. ಅದು ಔಟ್ ಆಫ್ ದಿ ಸಿಲೆಬಸ್ ಅಂತಲೇ ಅನಿಸುತ್ತೆ, ಯಾವುದೋ ಮಂಗಳ ಗ್ರಹದಿಂದ ಬಂದಿದೆ ಅಂತ ಅನಿಸುತ್ತೆ. ಹಾಗಾಗಿ ಲೋ ಹ್ಯಾಂಗಿಂಗ್ ಫ್ರೂಟ್ ಅಂತ ಹೇಳಿದ್ದೆ, ಇಕನಾಮಿಯನ್ನು ಡಿಸ್ಕಸ್ ಮಾಡಬೇಕಾದ್ರೂ ಸಹ ಈಸಿಯಾಗಿರೋ ಕೆಲವೊಂದು ಥೀಮ್ಗಳಿರುತ್ತೆ, ಅದನ್ನು ಪಿಕ್ ಮಾಡಬೇಕು, ಹಾರ್ಡ್ ಇರೋದನ್ನು ಬಿಡಬೇಕು. ಅದು ಮುಂದೆ ಸಹ ನಾವು ಅಪ್ಲೈ ಮಾಡ್ತಾ ಹೋಗೋಣ, ಯಾವಾಗ ಡಿಸ್ಕಸ್ ಮಾಡ್ತೇವೆ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ. ಓಕೆನಾ. ನೆಕ್ಸ್ಟು ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ ಪೊಲಿಟಿ ಸಿಲೆಬಸ್ಸು, ಸಂವಿಧಾನ, ಕೇಂದ್ರ ರಾಜ್ಯಗಳ ಕಾರ್ಯ ಮತ್ತು ಹೇಗಿದೆ ಬೇರೆ ಬೇರೆ ಅಂಗಗಳ ನಡುವೆ ಅಧಿಕಾರ ವಿಭಜನೆ, ಸಂವಿಧಾನದ ಯೋಜನೆ ಮತ್ತು ಬೇರೆ ದೇಶಗಳ ಸಂವಿಧಾನ ಯಾವ್ಯಾವುದು ಕಂಪೇರ್ ಮಾಡೋದು, ಮತ್ತು ಸಂಸತ್ತು, ಶಾಸಕಾಂಗ, ನ್ಯಾಯಾಂಗ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್, ಜನಪ್ರತಿನಿಧಿ ಕಾಯ್ದೆ, ನೇಮಕಾತಿ, ಸ್ಟ್ಯಾಟ್ಯೂಟರಿ, ರೆಗ್ಯುಲೇಟರಿ ಮತ್ತು ಕ್ವಾಸಿ ಜುಡಿಷಿಯಲ್ ಬಾಡಿ, ಇದ್ರ ಬಗ್ಗೆ ಎಲ್ಲ ಮೇನ್ಸಲ್ಲಿ ಬಹಳ ಪ್ರಮುಖವಾಗಿ ಕ್ವಶನ್ಗಳು ಬರುತ್ತೆ. ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಗ್ಲೀಷ್ನಲ್ಲಿ ಏನಿದೆ ಸಿಲೆಬಸ್, ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಕೆ ಪಿ ಎಸ್ ಸಿಯಲ್ಲಿ ಏನು ಮಾಡಿದ್ದಾರೆ, ಹಿಂದಿನ ಇಕನಾಮಿ ವಿಡಿಯೋದಲ್ಲಿ ಹೇಳಿದಾಗೆ ಒಟ್ಟಾರೆ ಕೊಟ್ಬಿಟ್ಟಿದ್ದಾರೆ. ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಬಡತನ ನಿರ್ಮೂಲನೆ, ಆರ್ಥಿಕ ಸುಧಾರಣೆ ಎಲ್ಲವನ್ನು ಒಳಗೊಂಡಂತೆ ರಾಜಕೀಯ ಆರ್ಥಿಕ ವ್ಯವಸ್ಥೆ ಈ ರೀತಿ ಕೊಟ್ಟಿದ್ದಾರೆ. ಈಗ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಪ್ರಶ್ನೆಗಳ ನಡುವೆ ಏನು ಡಿಫ್ರೆನ್ಸ್ ಇರುತ್ತೆ. ಯು ಪಿ ಎಸ್ ಸಿ ಮುಖ್ಯವಾಗಿ ಪೊಲಿಟಿಕಲ್ ಥಿಯರಿಗಳ ಬಗ್ಗೆ, ಕಾನ್ಸೆಪ್ಟ್ ಬಗ್ಗೆ, ಸಂವಿಧಾನದ ಮೂಲ ತತ್ವಗಳ ಬಗ್ಗೆ ನಮಗೆ ಎಷ್ಟು ತಿಳುವಳಿಕೆ ಇದೆ ಅದನ್ನು ಪರೀಕ್ಷೆ ಮಾಡುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಕಾನ್ಸ್ಟಿಟ್ಯೂಟ್ಸ್ ದ ಬೆಸ್ಟ್ ಸೇಫ್ ಗಾರ್ಡ್ ಆಫ್ ಲಿಬರ್ಟಿ ಇನ್ ಅ ಲಿಬರಲ್ ಡೆಮಾಕ್ರಸಿ. ಸೊ ಈ ರೀತಿ ಪ್ರಶ್ನೆಗಳನ್ನು ಟ್ಯಾಕಲ್ ಮಾಡಬೇಕು ಅಂತಂದರೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇದು ಯಾವುದೋ ಆರ್ಟಿಕಲ್ ಕೊಟ್ಟು ಆರ್ಟಿಕಲ್ 1 ಏನು ಹೇಳುತ್ತೆ, ಆರ್ಟಿಕಲ್ 5 ಏನು ಹೇಳುತ್ತೆ, ಈ ಥರ ಪ್ರಶ್ನೆಗಳಲ್ಲ. ಆ ಥರ ಪ್ರಶ್ನೆಗಳನ್ನು ಕೇಳೋದು ಕಡಿಮೆ ಮಾಡಿದೆ ಯು ಪಿ ಎಸ್ ಸಿ. ಯಾವಾಗಲೂ ಅಪರೂಪಕ್ಕೆಲ್ಲಾದರೂ ಒಂದು ಕಡೆ ಬರಬಹುದು. ಆದರೆ ನಾವು ಅಂದ್ಕೊಂಡಿರೋ ಪೊಲಿಟಿ ಬೇರೆ, ಯು ಪಿ ಎಸ್ ಸಿ ಮತ್ತು ಯು ಪಿ ಎನ್ ಸಿ ಮೇನ್ಸಲ್ಲಿ ಕೇಳ್ತಾ ಇರೋ ಪೊಲಿಟಿ ಬೇರೆ, ಅದು ಗೊತ್ತಿರಲಿ. ಸೊ ಆ ಲೆವೆಲಿಗೆ ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ಕೆ ಪಿ ಎಸ್ ಸಿಲಿ ಏನು ಮಾಡ್ತಾರೆ, ಅಂಕಿ ಅಂಶಗಳು ಅಥವಾ ಕಾಯ್ದೆ, ದಿನಾಂಕ ಅದೆಲ್ಲ ಕೇಳ್ತಾರೆ. ಪಂಚಾಯತ್ ರಾಜ್ ಕಾಯ್ದೆ ಅಸ್ತಿತ್ವಕ್ಕೆ ಬಂದ ದಿನಾಂಕ ಯಾವುದು ಕರ್ನಾಟಕದಲ್ಲಿ, ಆ ರೀತಿ ಕೇಳ್ತಾರೆ. ಮತ್ತು ಸ್ಟೇಟ್ಮೆಂಟು, ಯು ಪಿ ಎಸ್ ಸಿಯಲ್ಲಿ ಸ್ಟೇಟ್ಮೆಂಟು, ಮಲ್ಟಿ ಸ್ಟೇಟ್ಮೆಂಟ್ಗಳು, ಅಸರ್ಷನ್ ರೀಸನಿಂಗು ಅದು ಜಾಸ್ತಿ ಆಗಿದೆ. ಮತ್ತು ಮ್ಯಾಟ್ರಿಕ್ಸು, 3 ಈ ಕಡೆ ಕೊಟ್ಟು ಈ ಕಡೆ 3 ಕೊಟ್ಟು ಎಷ್ಟು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಅನಾಲಿಟಿಕಲ್ ಥಿಂಕಿಂಗು ಅದೆಲ್ಲ ಈಗ ಜಾಸ್ತಿ ಆಗಿದೆ ಪೊಲಿಟಿ ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ. ಇನ್ನು ಕೆ ಪಿ ಎಸ್ ಸಿಯಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಈ ರೀತಿಯಾದಂಥ ಪ್ರಶ್ನೆಗಳು ಹೆಚ್ಚಿರುತ್ತೆ.
ಮತ್ತು ಸ್ಟೇಟ್ಮೆಂಟ್ ವೈಸು ಈಗ KPSCಲೂ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಇರಬೇಕಾದ್ರೆ ನಾವು ಒಂದು ಟಾಪಿಕ್ ಬಂದಾಗ ಹೇಗೆ ಸ್ಟಡಿ ಮಾಡಬೇಕು? ಉದಾಹರಣೆಗೆ ಒಂದು ಗವರ್ನರ್ ಅಂತ ಕಾನ್ಸೆಪ್ಟ್ ಇದೆ. UPSCಗೆ ಏನು ಬೇಕು? ಅವರ ಡಿಸ್ಕ್ರಿಷನರಿ ಪವರ್ಸ್ಗಳು ಬೇಕು, ಅವರ ಲಿಮಿಟೇಷನ್ಸ್ ಏನು, ಮತ್ತು ಕೇಂದ್ರ ರಾಜ್ಯ ಸಂಬಂಧಪಟ್ಟ ಹಾಗೆ ಏನೇನು ಆಯೋಗಗಳಿದೆ. ಸೊ ಈ ರೀತಿ ಕಾನ್ಸೆಪ್ಚುಯಲ್ ಆಗಿ ನೋಡ್ಕೋಬೇಕು. ಅದರ ಮೇಲೆ ಅಪ್ಲೈಡ್ ಕ್ವಶನ್ ಬಂದರೂ ನಾವು ಅಟೆಂಡ್ ಮಾಡಬೇಕು. ಅದೇ KPSC ಅಥವಾ KASಗೆ ಸಂಬಂಧಪಟ್ಟ ಹಾಗೆ ಅದರ ವಿಧಿ ಅನುಚ್ಛೇದಗಳು, ಸುಗ್ರೀವಾಜ್ಞೆ ಅಧಿಕಾರ, ಪ್ರಾದೇಶಿಕ ಒಕ್ಕೂಟ ವ್ಯವಸ್ಥೆ, ಫ್ಯಾಕ್ಟ್ಸ್ ಫೋಕಸ್ ಮಾಡಬೇಕಾಗತ್ತೆ. ಇನ್ನೊಂದು ಉದಾಹರಣೆ ಬೇಕಿದ್ರೆ ನೋಡಿ. ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರಶ್ನೆ ಬರುತ್ತೆ. UPSCಯಲ್ಲಿ ಹೇಗೆ ಬರುತ್ತೆ? ನ್ಯಾಯಾಲಯಗಳ ವ್ಯಾಖ್ಯಾನ, ಕೋರ್ಟ್ಸ್ ಏನು ಹೇಳಿದೆ, ಡೆಫಿನೇಷನ್ ಯಾವ ಥರ ಕೊಟ್ಟಿದೆ, ಮೂಲಭೂತ ಹಕ್ಕುಗಳ ಅಂತರ ಸಂಬಂಧ ಅಲ್ವಾ, ರೈಟ್ ಟು ಲೈಫ್ ಅಡಿಯಲ್ಲಿ ರೈಟ್ ಟು ಪ್ರೈವಸಿ ಹೇಗೆ ಬರುತ್ತೆ, ಕೋರ್ಟ್ ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ಗಳು ಬಹಳ ಇಂಪಾರ್ಟೆಂಟು. ಅದೇ KASಗಾದರೆ ಆ ಪ್ರಕರಣಗಳ ಹೆಸರು, ಯಾವ ಒಂದು ಪ್ರಕರಣದಲ್ಲಿ ಆ ರೀತಿ ಘೋಷಣೆ ಮಾಡಿದ್ದಾರೆ, ಮತ್ತು ಕೇಶವಾನಂದ ಭಾರತಿ ಕೇಳಿರಬಹುದು ಪ್ರಕರಣ. ಸೊ ಈ ರೀತಿ ಡೇಟಾ ಫ್ಯಾಕ್ಟು KASಗೆ ಇಂಪಾರ್ಟೆಂಟು. UPSCಲಿ ಸಹ ಥೀಮ್ಗಳು ರಿಪೀಟ್ ಆಗುತ್ತೆ, KPSCಲೂ ರಿಪೀಟ್ ಆಗ್ತಾ ಇರುತ್ತೆ. ರೈಟ್ ಟು ಪ್ರೈವಸಿ ಬಗ್ಗೆ ಪದೇ ಪದೇ ಪ್ರಶ್ನೆ ಬರುತ್ತೆ UPSCಯಲ್ಲಿ. KPSC ಏನು ಮಾಡ್ತಾ ಇದೆ? UPSCಯ ಹಳೆಯ ಪ್ರಶ್ನೆಗಳನ್ನು ಅನುಕರಿಸ್ತಾ ಇದೆ. ಅದನ್ನೇ ಸ್ವಲ್ಪ ಮಾಡಿಫೈ ಮಾಡಿ ಕೇಳ್ತಾ ಇದ್ದಾರೆ. ಈಗ ಮಂತ್ರಿಮಂಡಲದ ಗಾತ್ರದ ಮಿತಿ ಇರಬಹುದು, ಅದು UPSC 2009 ಕೇಳಿತ್ತು. ಅದನ್ನು ಈಗ KPSC ರೀಸೆಂಟಾಗಿ ಕೇಳ್ತಾ ಇದೆ. ಅಂದರೆ ಆವಾಗ ಕೇಳಿದ್ದನ್ನು ಅವರು ಈಗ ರಿಪೀಟ್ ಮಾಡ್ತಾ ಇದ್ದಾರೆ UPSCಯಿಂದ KPSC. ಟ್ರಿಕಲ್ ಡೌನ್ ಎಫೆಕ್ಟ್ ಅಂತ ಹೇಳ್ತೀವಲ್ವಾ, ಮೇಲ್ಗಡೆ UPSC ಏನು ಕೇಳುತ್ತೋ ಕೆಲವು ವರ್ಷಗಳ ನಂತರ ಅದನ್ನು KPSC ಕೇಳುತ್ತೆ. ಫಿಕ್ಸ್ ಆಗಿ ಅದನ್ನೇ ಕ್ವಶನ್ ರಿಪೀಟ್ ಮಾಡುತ್ತೆ ಅನ್ನೋದಕ್ಕಿಂತ ಆ ಕಾನ್ಸೆಪ್ಟ್ ರಿಪೀಟ್ ಆಗಬಹುದು. ಮತ್ತು ಪಾಕೆಟ್ ವೀಟೋ ಈ ಥರ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂಥ ವಿಷಯ, ಅದು UPSCಯ ಫೇವ್ರೆಟ್ ಟಾಪಿಕ್. ಅದನ್ನು ಸಹ KPSC ಅವರೀಗ ಕಾಪಿ ಮಾಡ್ತಾ ಇದ್ದಾರೆ ಅಥವಾ ಅನುಕರಿಸ್ತಾ ಇದ್ದಾರೆ. ಸೊ ನೀವು ಒಂದು ವೇಳೆ ಕಳೆದ 15 ವರ್ಷಗಳ UPSC ಪ್ರಶ್ನೆಗಳನ್ನು ಆಳವಾಗಿ ಸ್ಟಡಿ ಮಾಡಿದರೆ KPSCಯ ಒಂದು 80% ಅಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡಬಹುದು. ಉಳಿದಿರೋ 20%ಗೆ ನಮಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳು, ಸ್ಟ್ಯಾಟಿಸ್ಟಿಕ್ಸು, ಅಂಕಿಅಂಶಗಳು ಬೇಕಾಗತ್ತೆ. ಸೊ ಈ ರೀತಿ ನಾವು ಸ್ಟಡಿ ಮಾಡಬೇಕಾಗತ್ತೆ. ಮತ್ತು ರಿಟ್ ಅಂತ ಒಂದು ವಿಷಯ ಬಂದರೆ UPSC ಅಪ್ಲಿಕೇಶನ್ ಮತ್ತು ಬೌಂಡ್ರಿ, ಅದನ್ನು ಯಾವಾಗ ಯಾರ ವಿರುದ್ಧ ಹೊರಡಿಸ್ಬಹುದು, ಹೊರಡಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು UPSCದು. ಆದರೆ KPSC ಏನು ಕೇಳಿದೆ? ಆ ಶಬ್ದದ ಅರ್ಥ, ಕೋವಾರೆಂಟೋ, ಹೇಬಿಯಸ್ ಕಾರ್ಪಸ್ ಅಂದರೆ ಏನು, ಅದರ ಅರ್ಥ, ವ್ಯಾಖ್ಯಾನ, ವ್ಯತ್ಯಾಸ, ಈ ರೀತಿ KPSC ಫೋಕಸ್ ಮಾಡುತ್ತೆ. ಮತ್ತು ಎರಡೂ ಕಡೆ UPSC ಮತ್ತು KPSCಯಲ್ಲೂ ಒಂದು ನಾವು ಅಬ್ಸರ್ವ್ ಮಾಡ್ಬೋದು, ಇದು ಬರೀ KPSC ಮಾತ್ರ ಅಲ್ಲ. ಮೊದಲೇನು ಮಾಡ್ತಿದ್ರು? ಡೈರೆಕ್ಟ್ ಸ್ಟೇಟ್ಮೆಂಟ್ ಇರ್ತಾ ಇತ್ತು, ಆನ್ಸರ್ ಡೈರೆಕ್ಟಾಗಿ ಕೊಡಬಹುದಿತ್ತು. ಆಮೇಲೆ ನಿಧಾನವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಡೀಟೇಲ್ಸ್ ಆ್ಯಡ್ ಮಾಡಿದರು. ಈಗ KPSCನೂ ಸಹ ಇನ್ನೂ ಸೂಕ್ಷ್ಮವಾದಂತಹ ಗೊಂದಲಕಾರಿ ಹೇಳಿಕೆಗಳನ್ನು ಕೊಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ. ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಫಿಲ್ಟರ್ ಮಾಡಬೇಕು. ಈಸಿ ಕ್ವಶನ್ ಪೇಪರ್ ಇದ್ದರೆ ಆ ಸಂಸ್ಥೆಗಳಿಗೆ ಒಂಥರ ಏನು ಇಲ್ಲ, ಟಫ್ ತೆಗೆದ ಹಾಗೆ UPSCನೂ ನಾವು ಟಫ್ ಎಕ್ಸಾಮ್ ಅಂತ ಯಾಕೆ ಹೇಳ್ತೇವೆ ಹೇಳಿ, ಅಷ್ಟು ಟಫ್ ಎಕ್ಸಾಮು ಒಂಥರ ಒಂದು ಬೇರೆಯೇ ಗ್ರೇಡ್ ಅಲ್ವಾ. ಸೊ ಆ ರೀತಿಯಾಗಿ ಟಫ್ ಇದ್ದಷ್ಟು ಮಾಡ್ರೇಟ್ ಆಗಿರುತ್ತೆ, ಅಂದರೆ 30, 30, 40 ಈ ರೀತಿಯಾಗಿ ಕ್ವಶನ್ ಪೇಪರ್ ಇರುತ್ತೆ ಆಲ್ಮೋಸ್ಟ್. ಆದರೆ ಆ 40 ಅನ್ನೋದು ಕೆಲವೊಂದು ಸಾರಿ ಟಫ್ ಆಗಿಬಿಡುತ್ತೆ, ಹಾರ್ಡ್. ಉಳಿದಿರೋ 30 ಈಸಿ, 30 ಮಾಡ್ರೇಟ್, ಈ ರೀತಿ ಆಗಿಬಿಡುತ್ತೆ ಎಷ್ಟೋ ಸಾರಿ. ಸೊ ಈಗ KPSC ಮೊದಲಿನ ಥರ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ರಿಪೀಟ್ ಮಾಡೋದ್ರಲ್ಲೂ ಸಹ ಆಳವಾಗಿ ರಿಪೀಟ್ ಮಾಡ್ತಾ ಇದೆ. ಥೀಮ್ ಅದೇ ಇದೆ ಅಲ್ವಾ. ಇಲ್ಲಿ ನೋಡಿ, ತಿದ್ದುಪಡಿ ಸಂಖ್ಯೆನ ಕೇಳಿದರು ಮೊದಲು, ಆಮೇಲೆ ಅದು ಜಾರಿಗೆ ಬಂದ ವರ್ಷ, ಅದರ ಅನುಚ್ಛೇದ ಯಾವುದು ಅಂತ ಕೇಳಿದರು, ಮತ್ತು ಈಗ ನೆಕ್ಸ್ಟು ರೀಸೆಂಟಾಗಿ ಯಾವ ರಾಜ್ಯದ ವಿಧಿ ಅನ್ನೋದೆಲ್ಲ ಕೇಳಿ ಸ್ವಲ್ಪ ಡೀಟೇಲಾಗಿ ಕೇಳ್ತಾ ಇದ್ದಾರೆ. ಅಂತಂದರೆ ಪರಿಕಲ್ಪನಾ ಸ್ಪಷ್ಟತೆ, ಕಾನ್ಸೆಪ್ಚುಲ್ ಕ್ಲಾರಿಟಿ ಈಗ UPSC KPSC ಎರಡಕ್ಕೂ ಬೇಕು. ಆ ರೀತಿಯಾಗಿ ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. UPSC ನಿಮ್ಮ ಕಾನ್ಸೆಪ್ಚುಲ್ ಅಪ್ಲಿಕೇಶನ್ ಪರೀಕ್ಷೆ ಮಾಡಿದರೆ KPSCಯಲ್ಲಿ ಅದರ ಜೊತೆ ಕಾನ್ಸ್ಟಿಟ್ಯೂಷನಲ್ ಪ್ರಿಸಿಷನ್ ಮತ್ತು ಲೋಕಲ್ ಲಾ, ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು ಏನಾದರೂ ವಿಷಯ ಮತ್ತು ಎಕ್ಸಾಕ್ಟ್ ಫ್ಯಾಕ್ಟ್ ಡೀಟೇಲ್ಸ್ ಕಡೆ KPSC ಫೋಕಸ್ ಮಾಡುತ್ತೆ. ಹಾಗಾಗಿ ಅಧ್ಯಯನ
ಗಟ್ಟಿ ಆಗೋದು UPSC ಓದೋದ್ರಿಂದ. ಅದರ ಜೊತೆ ಕರ್ನಾಟಕ ಲೋಕಲ್ ಲೆವೆಲಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ KPSCಯಲ್ಲಿ ನಾವು ಸಕ್ಸಸ್ಫುಲ್ ಆಗಬಹುದು, ಕ್ವಶನ್ ಟ್ಯಾಕಲ್ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ಒಂದು ಕ್ಲಾಸ್ ಅಂತಂದರೆ ಇದರಲ್ಲಿ ಮತ್ತೇನು ಎಕ್ಸ್ಟ್ರಾ ಕಾನ್ಸೆಪ್ಟ್ ಹೇಳಿಲ್ಲ ನಾನು. ಸಿಲೆಬಸ್ ನೋಡಬೇಕು ನೀವು, ಅದು ನನ್ನ ಮುಖ್ಯವಾದ ಉದ್ದೇಶ. ಮೊದಲನೇ ದಿನವೇ ಎಲ್ಲ ಮುಗಿಸ್ತೇನೆ ಅಂತ ಹೇಳೋರು 4 ದಿನ ಓದ್ತಾರೆ, 5ನೇ ದಿನ ಬಿಡ್ತಾರೆ. ಸಿಸ್ಟಮ್ಯಾಟಿಕ್ಕಾಗಿ ಸ್ಟಡಿ ಮಾಡ್ತಿದ್ದೀರಾ ಅಂತಂದರೆ, ಸಿಲೆಬಸ್ ಹೀಗಿದೆ, ಇದರಲ್ಲಿ ಇಂತಿಂಥ ಶಬ್ದಗಳು ಬರುತ್ತೆ, ನನಗೆ ಈ ಶಬ್ದ ಮೊದಲು ಗೊತ್ತೇ ಇರಲಿಲ್ಲ, ಇದರ ಅರ್ಥ ಏನಿರಬಹುದು, ಈ ಥರ ಸ್ವಲ್ಪನಾದರೂ ನಾವು ಕ್ಯೂರಿಯಸ್ ಆಗಿ ಆಸಕ್ತಿಯಿಂದ ನೋಡಿದರೆ ಮುಂದೆ ಚೆನ್ನಾಗಿ ನಿಮಗೆ ಹೇಳೋದು ಅರ್ಥ ಆಗುತ್ತೆ, ಅಥವಾ ಬೇಗ ಬೇಗ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ತನಕ ನೀವು ನೋಡಿದ್ದೀರಿ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಬೋನಸ್ ಆಗಿ ಸಿಲೆಬಸ್, ಔಟ್ ಆಫ್ ದಿ ಸಿಲೆಬಸ್ ಏನಂತಂದರೆ, ಲೀಡರ್ಶಿಪ್ ಅಂತಂದರೆ ಏನು? ಎಷ್ಟೋ ಸಾರಿ ಲೀಡರ್ಶಿಪ್ ಅಂದ ತಕ್ಷಣ ನಾವು ನಮಗೆಷ್ಟು ಅಥಾರಿಟಿ ಇದೆ ಅಲ್ವಾ, ನಮ್ಮ ಮಾತನ್ನು ಎಷ್ಟು ಜನ ಕೇಳ್ತಾರೆ, ನಮಗೆಷ್ಟು ಪವರ್ ಇದೆ ಅಂತ ಅಂದ್ಕೊಳ್ತೇವೆ ಅಲ್ವಾ. ಪವರ್ ಇದ್ದಾಗ ನಾವು ಅದನ್ನು ಹೇಗೆ ಉಪಯೋಗ ಮಾಡ್ಕೊಳ್ತೇವೆ ಅನ್ನೋದು ನಿಜವಾದ ಲೀಡರ್ಶಿಪ್. ನಿಮ್ಗೆ ಗೊತ್ತಿರಬಹುದು, ಅಬ್ದುಲ್ ಕಲಾಂ ಮತ್ತು ತುಂಬ ಮಹಾನ್ ವ್ಯಕ್ತಿಗಳು ಟೀಮ್ ವರ್ಕ್ ಅಂದರೆ ಹೇಗಿರ್ತಾ ಇತ್ತು, ಲೀಡರ್ ಅಂತಂದರೆ ಹೇಗಿರ್ತಾ ಇದ್ರು, ಸಕ್ಸಸ್ ಆದಾಗ ಅದು ಈ ಒಂದು ತಂಡದಿಂದ ಆಗಿರೋದು ಅಂತ ಹೇಳ್ತಾ ಇದ್ರು, ಅದೇ ಫೇಲ್ಯೂರ್ ಆದಾಗ ಅದಕ್ಕೆ ತಾನೇ ಜವಾಬ್ದಾರಿ ಅಂತ ಹೇಳ್ತಾ ಇದ್ರು. ಅಂತಹ ಲೀಡರ್ಸ್ಗಳಾಗೋಗಿದ್ದಾರೆ ಇತಿಹಾಸದಲ್ಲಿ. ಹಾಗಾಗಿ ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಸಿಕ್ಕಿದಾಗ, ಒಂದು ಜವಾಬ್ದಾರಿ ಬೇರೆಯವರು ಹಾಕಬೇಕು ಅಂತಿಲ್ಲ, ಜವಾಬ್ದಾರಿ ನಮಗೆ ನಾವೇ ಹಾಕ್ಕೋಬಹುದು ಅಲ್ವಾ. ನಾವು ಓದ್ತಾ ಇದ್ದೇವೆ ಅಂತಂದರೆ ಓದೋದು ನಮ್ಮ ಜವಾಬ್ದಾರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಆ ಪವರ್ ನಮ್ಮ ಹತ್ರ ಇದೆ. ಯಾವ ಪವರು? ನಮ್ಮ ಟೈಮನ್ನು ಹ್ಯಾಂಡಲ್ ಮಾಡುವಂಥ ಪವರ್. ಆ ಪವರನ್ನು ಸರಿಯಾದ ರೀತಿಯಲ್ಲಿ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋಣ. ಟೈಮಿಗೆ ಖುಷಿ ಆಗಬೇಕು. ಇಂಥ ವ್ಯಕ್ತಿಗೆ ಟೈಮ್ ಸಿಕ್ಕಿದೆ, ಅಥವಾ ಟೈಮ್ ಇಂಥ ವ್ಯಕ್ತಿಗೆ ಸಿಕ್ಕಿದೆ, ಆ ವ್ಯಕ್ತಿಯಿಂದ ಟೈಮಿಗೊಂದು ಅರ್ಥ ಬರುತ್ತೆ ಅಲ್ವಾ. ನಾವು ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿರೋದು ಹೇಗಿರಬೇಕು ಅಂತಂದರೆ, ಆ ಸಮಯಕ್ಕೆ ಖುಷಿ ಆಗಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್.